ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ. ಹೌದು. ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿಗೆ ಹೌದಾ ಏನೆಂದು ಏನೆಂಬೇಕಾನ ರಾಮನಾಥ ಅಂತ ಹೇಳಿದ್ರಿ ಶರಣರು. ಹೌದಾ ಹೌದು. ನಮ್ಮ ಪಾಲಿಗೆ ದಾನ ಬಂದದ. ಉಭಯ ಕಲಾವಂತರ ತಂಡಕ್ಕ ಧರ್ಮ ಬಂದದ ಪುಣ್ಯಾತ್ಮರೇ. ಹೌದು. ಪ್ರಶ್ನೆದ ಬುಡಿಕೆ ಉತ್ತರದ. ಹೌದಾ. ಚಿಮನಿ ಬುಡಿಕೆ ಕತ್ಲದ ಪುಣ್ಯಾತ್ಮರೇ. ದಾನದ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೌದು ಮಾತುಗಳನ್ನ ಹೇಳಿದ್ರು ಅವರು. ಏನೇನ್ ಹೇಳಿದ್ರು? ಜಗತ್ತದೊಳಗ ಧರ್ಮ ಅನ್ನುವಂಥದ್ದು ಬಹಳ ಹಿಂದಿಂದದ. ಎಲ್ಲಾ ಮೊದಲೇ ಅದಂತ ಹೇಳಿದ್ರು ಅವರು. ಹೌದಾ. ಒಂದು ಮಾತು ಹೇಳುದದ ಅವರಿಗೆ. ಏನು? ಎಳೆ ನಿಮ್ಮ ದಾನ ಈ ಭೂಮಿ ನಮಗ ಭಗವಂತ ಕೊಟ್ಟಂತ ದಾನದ. ಹೌದು. ನಾವೆಲ್ಲ ಈಗ ಹಾಡ್ಲಕತ್ತೇವೆ, ಅದ್ರ ಮ್ಯಾಗ ನಿಂತಾಡ್ತೇವೆ. ಭೂಮಿ ಮ್ಯಾಗ ಮಾತಾಡೋದು ಭೂಮಿ ಮ್ಯಾಗ ಮಾತಾಡಕತ್ತೇವೆ. ಬೆಳೆ ನಿಮ್ಮ ದಾನ, ಮಳೆ ನಿಮ್ಮ ದಾನ. ಹೌದಾ. ಭಗವಂತ ಮಳೆ ಕೊಟ್ಟ ಅಂದ್ರೆ ಬೆಳೆ ಬರ್ತದ. ಅದನ್ನ ಬೀಸಿ ಹೌದು ಹೊಟ್ಟಿಗೊಂಡು ನಾವು ಬದುಕ್ತೇವೆ. ಹೌದು. ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ. ಹೌದಾ. ಈ ಜಗತ್ತದೊಳಗ ಇಡೀ ಭೂಮಂಡಲ ತುಂಬಾ ಬೀಸುವಂತ ಗಾಳಿ ಹೌದಾ ಭಗವಂತ ನಮ್ಮ ನಿಮಗೆಲ್ಲರಿಗೆ ಕೊಟ್ಟಂತ ದಾನದಿದು. ಈ ಗಾಳಿ ಇರ್ಲಿಕ್ಕ ನಾವು ಇಲ್ಲಿ ಇರುದಿಲ್ಲ. ಒಂದ್ ಅರ್ಧ ತಾಸು ಗಾಳಿ ಗಪ್ಪ ಆಯ್ತಂದ್ರ ಧರ್ಮವಂತರು ಇರ್ತಾರ ಭೂಮಿ ಮ್ಯಾಗ. ಇಲ್ಲೋ ನಾವು ಈ ಭೂಮಿ ಮ್ಯಾಗ ಉಳಿಲಕ್ಕ ಸಾಧ್ಯ ಇಲ್ಲ. ಹೌದು ಹೌದು. ಅದಕ್ಕೆ ಹೇಳ್ತಾರ ಒಂದು ಕಡೆ ಜ್ಞಾನಿಗಳು. ಏನ್ ಹೇಳಿದ್ರು? ಹಿಮಾಲಯ ಪರ್ವತವೇ ನನಗೆ ನೆಗಡಿಯಾಗಿದೆ ಎಂದರೆ ಅದರ ಮೂಗು ಒರೆಸುವವರು ಯಾರು? ಯಾರು? ಸಮುದ್ರವೇ ನನಗೆ ನೀರಡಿಕೆಯಾಗಿದೆ ಎಂದರೆ ಹೌದಾ ಅದರ ನೀರಡಿಕೆಯನ್ನು ಹಿಂಗಿಸುವವರು ಯಾರು? ಯಾರು? ಚಂದ್ರನೇ ನನಗೆ ಚಳಿಯಾಗಿದೆ ಎಂದರೆ ಹೌದಾ ಚಂದ್ರನಿಗೆ ಹೊದಿಕೆ ಹೊದಿಸುವವರು ಯಾರು? ಯಾರು? ಸ್ವತಂತ್ರ ಸಿದ್ದೇಶ್ವರ. ದೊಡ್ಡವರು ತಿಳಿದವರು ದೊಡ್ಡರಂತೆ ಅಡ್ಡ ಮಾತನಾಡಿದರೆ ಹಿದ್ದಿ ಹೇಳುವವರು ಯಾರು ಒತ್ತಿ ಕೇಳೇನು ಜ್ಞಾನಿ. ಹೌದಾ ಹೌದು. ವಿಷಯ ಸತ್ಯ ಇತ್ತಂದ್ರೆ ಒಪ್ಕೋಬೇಕು. ಹೌದು. ಸತ್ಯ ಇತ್ತಂದ್ರ ಒಪ್ಕೋಬೇಕು. ಸರಳ. ಜೇವೂರ ಚನ್ನಬಸಪ್ಪ ಗೌಡ್ರ ಕಥೆ ಹೇಳಿದ್ರು ನೀವೆಲ್ಲಾರು ಕೇಳಿರಿ. ಹೌದು. 12 ಎಕರೆ ಹೊಲದೊಳಗ ಮಂಡಿ ಕಾಲೇ ತಿರುಗಾಡ್ತು. ಹೌದು. ಮಾಳಿಂಗರಾಯನ ಸನ್ನಿಧಿ ಒಳಗೆ ಹೋಗಿ ಪದ್ಯಗಳನ್ನ ಹಾಡಿದ್ರ ಕಟ್ಟಿದ ಕಟ್ಟಮಾಲಿ ಮ್ಯಾಗೇರ್ತಿತ್ತು, ಮ್ಯಾಗೇರಿದ್ದು ಕೆಳಗಿಳಿತಿತ್ತು, ಕೆಳಗುಳಿತಿತ್ತು. ಪದ್ಯಗಳನ್ನ ಹಾಡಿ ಬಂದ ಜೇವರ ಚನ್ನಬಸಪ್ಪ ಗೌಡರ ತಂದೆ. ಹೌದು. ಆನೆಪ್ಪ ಗೌಡ ವರ್ಷದ ಗಂಜಿ ನಂಬುದು ಹಾಳಾಯ್ತು ಮಗನೇ ಅಂತ ಬಾರಕೋಲ್ ತಗೊಂಡ ಮಗನಿಗೆ ಹೊಡೆದ. ಹೌದು. ಮಾಳಿಂಗರಾಯಾಗ ಬೇಡ್ಕೊಂಡ ಮುಕ್ಕೊಂಡ ಮಾಳಿಂಗರಾಯ ಬಂದ ಹೇಳ್ದ ಅವನಿಗೆ. ಏನಂತ ಹೇಳ್ತಾನೆ? ಕಾಲೇ ಮಂಡಿ ತಿರುಗಾಡಿದ್ರು 12 ಎಕರೆ ಹೊಲ ನಾಟ್ಯದತ್ತ ಹೇಳ್ಯಾರ, ನೀವೆಲ್ಲರೂ ಕೇಳಿರಿ. ಹೌದು. ಹೇಳ್ಯಾರಲ್ರಿ? 12 ಎಕರೆ ಹೊಲ. ಹೌದು. ಬೀಜ ಬಿತ್ತಿಲ್ಲ, ಆದ್ರ ಬೆಳೆ ಬಂದದ. ಯಾರ ಆಶೀರ್ವಾದ? ಮಾಳಿಂಗರಾಯಂದು. ಮಾಳಿಂಗರಾಯನ ಆಶೀರ್ವಾದ. 12 ಎಕರೆ ಹೊಲದಾಗ ಬೀಜ ಬಿತ್ತಲಾರ್ದೆ ಮಂಡಿ ಹಂಗೆ ತಿರುಗಾಡಿದ್ರು. ಹೌದು. ಮಾಳಿಂಗರಾಯ ಬೀಜ ಬಿತ್ತಲಿಕ್ಕೂ ಬೆಳೆ ದಾನ ಕೊಟ್ಟಾನ ಪುಣ್ಯಾತ್ಮರಿ. ಹೌದು ಹೌದು. 12 ಎಕರೆ ಹೊಲದಾಗ ಬೀಜ ಬಿತ್ತಾರೇನು? ಇಲ್ಲ. ಉಡಿಯೋದನ್ನ ಚೀಲ ಉಡಿಯೋದಾಗ್ಯದ ತೆಗೆದ ಮಂಡಿ ಮ್ಯಾಗ ಇಟ್ಟಾನೇನು? ಇಲ್ಲ. ಸಾಮ್ರಾಯನ ಮಾರ್ಗ ಹಚ್ಚಿ 12 ಎಕರೆ ಸುಮ್ಮ ತಿರುಗಾಡದ ಮಂಡಿ. ಹೌದು. ಬೀಜ ಭೂಮಿಯಾಗ ಹೋಗಿಲ್ಲ, ಬೆಳೆ ಬಂದದ. ಬೆಳೆ ದಾನ ಯಾರು ಕೊಟ್ರು? ಯಾರು? ಮಾನವರಲ್ಲಿ ಮನಿಗೇರಿ ನನ್ನಪ್ಪ ಹುಲಿಜಂತಿ ಮಾಳಪ್ಪ. ಹೌದು. ಬೆಳೆ ದಾನ ಕೊಟ್ಟ. ದಾನ ಎಂದರೆ ಕಮ್ಮಕ್ಕದ ಅನ್ನೆಲ್ ಹೋಮರ ಎಂದರೆ ದಾನ ಕಮ್ಮಾಗ್ಯದ. ವಿಷಯಗಳು ತತ್ವ ಕತ್ತಿರ್ಬೇಕು, ಪ್ರಮಾಣ ಕತ್ತಿರ್ಬೇಕು. ಮಾತು ಮಾತಾಡಿದ್ರೆ ಹೌದು ಸತ್ಯ ಇರ್ಬೇಕು. ಹೌದಾ. ಇನ್ನು ದ್ರೌಪದಿ ದೇವಿದೊಂದು ಕಥೆ ಹೇಳಿದ್ದೆ ವಾದ ಸಂದಿನೊಳಗೆ, ನೀವೆಲ್ಲರೂ ಕೇಳಿರಿ. ಏನ್ರಿಪ್ಪ? 5 ಮಂದಿ ಧರ್ಮವಂತರು ಪಂಚ ಪಾಂಡವರು. ಹೌದು. ಧರ್ಮವಂತರು. ಹುಲಿ ಅಂತವ್ರು ಮೇಲಾಗಿ ಧರ್ಮವಂತರು. ಹೌದು. ಕೈ ಹಿಡಿದು ಮನೆಗೆ ಬಂದಂತ ಪಂಚ ಪಾಂಡವರ ಪತ್ನಿ ಪಾಂಚಾಲಿ. ಹೌದು. ಪಗಡಿ ಆಟಕ್ಕ ಒತ್ತೆ ಇಟ್ಟು ಕೈ ಹಿಡಿದಂತ ಹೆಂಡತಿನ ಆಟಕ್ಕೆ ಒತ್ತಿ ಇಟ್ಟು ಸೋತಾರ. ಹೌದು. ಎಲ್ಲದ ನಿಮ್ಮ ಧರ್ಮ, ಇದು ಧರ್ಮ ಏನಂತ ಕೇಳಿದಾಗ ಹೇಳಿದ್ರು ಅವರು. ಅವ್ರು ಏನ್ ಹೇಳಿದ್ರು? ನಾವು ಧರ್ಮವಂತರು ಇದ್ದೇವಂದ್ರ ನಮ್ಮ ಹೆಂಡತಿ ಹೊಳ್ಳಿ ನಮಗ್ ಹೆಂಗ ಸಿಗ್ಬೇಕು ಸಿಗ್ತಾಳ ಅಂತ ಹೇಳಿ ಒತ್ತಿ ಇಟ್ಟಿರತ್ತವ್ರು.
ಹಿಂಗ್ಯಾಂಗ ಒಪ್ಪ ಇದು ನಮಗೂ ಗೊತ್ತಾಗೋಲ್ಲೋ ವಿಷಯ. ಮಾತ ಸ್ವಲ್ಪ ಹಾ ವಿಚಾರ ಮಾಡಿ ಮಾತುಗಳನ್ನ ಹೇಳ್ಬೇಕಾಗ್ತದ. ಹೇಳ್ರಿ ಅನ್ನುವಂತ ರಿಕ್ವೆಸ್ಟ್ ಅದ. ಹಾ ಹಾ ನಮ್ಮವ್ರಿಗೆ ನಾವೇ ಹಾ ಹೇಳ್ಬೇಕಾಗ್ಯದ. ಹೇಳ್ಬೇಕಾಗ್ತದ. ಹಾ ಮತ್ತ ಅಷ್ಟ ಧರ್ಮವಂತರಿದ್ರಂದ್ರ ಹೌದು. ತುಂಬಿದ ಸಭೆಯೊಳಗ ದುಶಾಸನ ಹಾ ಹಾ ದ್ರೌಪದಾದೇವಿ ಸೀರೆ ಹಿಡಿದು ಸೀರೆ ಜಗ್ಗಿ ಕೈಲಾಕತ್ತಿದ್ರಲ್ಲ, ಹೌದು. ಅವಾಗ ಧರ್ಮ ಕಾಪಾಡ್ಯದನು. ಏನಾಗ್ಯದೋಪ? ಪತಿವರ್ತ ಧರ್ಮ ಇತ್ತು ದ್ರೌಪದಿ ಬಲ್ಲಿ. ಹೌದು. ಪತಿವರ್ತ ಧರ್ಮ ಹಿಡಿದು ನಡೀತಿದ್ರು. ಹಾ 5 ಮಂದಿ ಧರ್ಮವಂತರು ಗಂಡದವರು ಅಲ್ಲೇ ಇದ್ರಿಗೆ ಇದ್ರು. ಕಟ್ಟಂತಿಲ್ಲ ಸುಮ್ಮನಿತ್ತಾರ. ಹಾ ಏನ ಕಾಪಾಡ್ತು? ಏನ್ ಮಾಡಿದ್ರು? ಶ್ರೀಕೃಷ್ಣ ಪರಮಾತ್ಮ ಅನಂತ ಅಕ್ಷಯ ಎಂಬರ ಸೀರೆಯನ್ನ ಕೊಟ್ಟು ಹಾ ಹಾ ದಾನ ಮಾಡ್ಯಾನ. ದ್ರೌಪದಿ ದೇವಿಗೆ ದಾನ ಕೊಟ್ಟು ಕಾಪಾಡ್ದ. ಹೌದು. ಅವ ಸುಮ್ಮ ಮಾಡ್ಯಾನು. ಹಾ ಹಾ ಹಿಂದ ಮಾತದ ಮಗನ. ಹೌದು. ಹೆಂಗ? ಏನ ಮಾತದ ಹಿಂದ? ಏನು? ದ್ರೌಪದಿ ದೇವಿ ಹೌದು. ಸಣ್ಣ ವಯಸ್ಸಿನಕ್ಕಿದ್ದಾಗ ಹಾ ವಾರಿಗೆ ಗೆಳತಿಯರ ಜೋಡಿ ಕೂಡಿ ಹೊಳಿಗೆ ನೀರಿಗೆ ಹೋಗಿದ್ದಳು. ಹೌದು. ಎಲ್ಲಿಗೆ? ಹೊಳಿಗೆ. ಹೊಳಿಗೆ ನೀರಿಗೆ ಹೋಗಿದ್ದಳು. ಹಾ ದುರ್ವಾಸ ಮುನಿಗಳು ನದಿ ಒಳಗ ಜಳಕ ಮಾಡ್ಲಕ್ ನಿಂತಾರ. ಹೌದು. ನೀರಿನ ಸೆಳವಿಗೆ ಹಾ ಹಾ ಹುಟ್ಟಂತ ಲಂಗುಟಿ ಕೌಪಿನ ನೀರಿನ ಸೆಳವಿಗೆ ಹುಚ್ಚಿ ಹೋಗ್ಯದ. ಹೌದು. ಹೌದು. ದ್ರೌಪದಿ ದೇವಿ ಮಹಾತ್ಮರ ಮ್ಯಾಗ ಬರ್ಲಿ, ಹಾ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತ ಗೆಳತಿಯರನ್ನ ಕರ್ಕೊಂಡ್ ಅಕ್ಕಿ ನಿಂತಾಳ. ಹೊಳಿ ದಂಡಿಗೆ ಹರಿಯಾದ ಹೆಣ್ಣು ಮಕ್ಕಳ ಬಂದ ದಂಡಿಗೆ ನಿಂತಾರ. ಹಾ ನೀರಾಗ ನಾರೇ ನಿಚ್ಚ ದಿಗಂಬ್ರಾಗಿನಿ. ಹೌದು. ಹೆಂಗ್ ಹೊರಗೆ ಹೋಗ್ಲಿ? ನಾ ಬತ್ಲೇ ಅದೀನಿ. ಹರಿಯಾದ ಹೆಣ್ಣು ಮಕ್ಕಳ ಮುಂದೆ ಹೆಂಗ್ ಹೋಗ್ಲತ್ತ ಮಾನಕಂಜಿ ಅಲ್ಲೇ ನಿತ್ತ. ದುರ್ವಾಸ ಮುನಿ ಹೊಳಿ ಒಳಗೆ ನಿಂತಾನ. ಹೌದು. ದ್ರೌಪದಿ ದೇವಿಗೆ ತಿಳಿತ ಪುಣ್ಯಾತ್ಮರೇ ಇದು. ಏನಂದ್ರು? ನೀರಿನ ಸೆಳವಿಗೆ ಹಾ ಹುಟ್ಟಂತ ಕೌಪಿನ ಭವಿಷ್ಯ ಹೌದು ಹರಿದು ಹೋಗಿರ್ಬೇಕು. ಹರಿದು ಹೋಗಿರ್ಬೇಕು. ಹಾ ಅಂತ ಹೇಳಿ ದ್ರೌಪದಿ ದೇವಿ ವಿಚಾರ ಮಾಡಿ ಏನ್ ಮಾಡಿದ್ಲು? ತನ್ನ ಮೇಯಿ ಮೇಲೆ ಹುಟ್ಟಂತ ಸೀರೆಯನ್ನ ಹರಿದು ದಾನ ಕೊಡ್ಲಾಕತ್ತಳು. ಹಾ ಹಾ ಋಷಿ ಮುನಿಗಳಿಗೆ. ಋಷಿ ಮುನಿಗೆ. ಹೌದಾ? ದುರ್ವಾಸ ಮುನಿಗಳ ಕೈಗೆ ಸೀರೆ ಹಾ ಹಾ ಸಿಗಲ್ಲ ಆಯ್ತು. ಹೌದು. ದ್ರೌಪದಿ ದೇವಿ ಮಾನ ಹೋಗುವಂತ ಸಮಯ ಬಂತು. ಹೌದಾ? ಗಂಗಾದೇವಿ ಮ್ಯಾಗ ಹನಿ ಇಡ್ತಾಳ. ಏನಂತಾಳ? ಹೇ ಮಾತೆ ಗಂಗಾ ಪರಮೇಶ್ವರಿ, ಹಾ ಈಗ ನಾ ಒಗೆಯುವಂತ ಇದಿಷ್ಟು ಸೀರೆ ಹೌದು ಹೋಗಿ ದುರ್ವಾಸ ಗುರುಗಳ ಕೈಗೆ ಸಿಗಲಿಕ್ಕಂದ್ರ ಹಾ ಇದೇ ನದಿ ಒಳಗ ಹಾರಿ ನಾ ಜೀವ ಬಿಡ್ತೀನಿ ಅಂತ ಆನಿ ಇಟ್ಟು ಒಗದ್ಲ. ಹೌದು. ಹೋಗಿ ದುರ್ವಾಸ ಮುನಿಗಳ ಕೈಗೆ ಸಿಕ್ತು. ಸಿಕ್ತು. ಹಾ ಉಟ್ಕೊಂಡ ಮ್ಯಾಗ ಬಂದ್ರು. ದ್ರೌಪದಿ ದೇವಿ ಗೆಳತಿಯರು ಕೂಡಿ ಹೌದು. ಕಾಲಿಗೆ ನಮಸ್ಕಾರ ಮಾಡಿದ್ರು. ಹಾ ಹಾ ದ್ರೌಪದಿ ದೇವಿ ತಲೆ ಮೇಲೆ ಕೈ ಇಟ್ಟು ದುರ್ವಾಸ ಮುನಿ ಆಶೀರ್ವಾದ ಮಾಡ್ದ. ಏನತಾನ? ಹೇ ತಾಯಿ ದ್ರೌಪದಿ ದೇವಿ, ಹಾ ಹಾ ನನ್ನ ಮಾನ ಹೋಗುವಂತ ಸಮಯದೊಳಗ ಹೌದು. ಮೈ ಮೇಲೆ ಹುಟ್ಟಂತ ನಿನ್ನ ಸೀರೆ ನನಗೆ ದಾನ ಕೊಟ್ಟು ದಾನ ಕೊಟ್ಟು ಕಾಪಾಡಿದೆ. ನನ್ನ ಮಾನ ಕಾಯ್ದಿ. ಹಾ ಮುಂದೆ ನಿನ್ನ ಮಾನ ಹೋಗುವಂತ ಸಮಯ ಬರ್ತಂದ್ರ ಹೌದು. ಒಂದು ಎಳಿಗೆ 1 ಕೋಟಿ ಆದಿ ಅಂತ ಆಶೀರ್ವಾದ ಮಾಡಿದ್ದ. ಹೌದು. ಹೌದು. ಅಲ್ಲಿ ಕೊಟ್ಟಿರ್ತಕ್ಕಂತ ದಾನ ಇಲ್ಲಿ ಹಾ ಇಲ್ಲಿ ಬತ್ ನೋಡು. ಇಲ್ಲಿ ಕಾಯ್ಬೇಕಾಗ್ಯದ. ಹೌದು. ವಿಷಯಗಳು ಬಹಳ ಗುಮ್ಮದಾವು. ಹಾ ಕೃತ ತ್ರತ ದ್ವಾಪಾರ ಕಲಿ. ಹೌದು. ಒಂದೊಂದು ಕಾಲು ಯಾಕ ಕಮ್ಮದು ಅಂದಾಗ ಹಾ ಭಗವಂತ ಅವ್ರಿಗೆ ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟ್ ಹೇಳ್ಯಾರ. ಅಷ್ಟ ಹೇಳ್ಯಾರ ಸುರೇಶ್ ಅಣ್ಣ. ಹೌದು. ಇರ್ಲಿ ಬಹಳ ಆನಂದದ ಮಾತ. ಹಾ ಬಡವಿ ಗಂಗಮ್ಮ ಹೌದು. ಒಂದು ಸೊಲಿಗೆ ಬ್ಯಾಳಿ ಒಳಗ ಹಾ 903 ಮಂದಿಗೆ ಊಟ ಮಾಡಿಸ್ಯಾಳ. ಹೌದು. ಆ ಸಿದ್ದಾರೂಢ ಮುತ್ತಾಗ ದಿನ 1 ರೊಟ್ಟಿ ಬಡದ್ರಂದ್ರ ಮೊದಲನೇ ರೊಟ್ಟಿ ಮಟ್ಟಕ್ಕ ದಾನ ಮಾಡ್ತಿದ್ಲು. ದಾನ ಮಾಡ್ತಿದ್ರು. ಜ್ಞಾನದ ಫಲ ಕಾಯ್ದಂದಾಗ ಅವ್ರ ಏನ್ ಹೇಳ್ತಾರ ಈ ಮಾತಿಗೆ? ನಮ್ಮ ಸರ್ ಹೇಳಿದ್ರು ಅವರು. ಹಾ ಹಾ ಸಿದ್ದಾರೂಢ ಮುತ್ಯ ಅವರು ದೇವತಾ ಪುರುಷರವರು. ಹಾ ಹಾ ಯಾರು? ದೇವತಾ ಪುರುಷರು. ಈಕಿ ಹೆಣ್ಮಗಳು ಅವರಿಗೆ ದಾನ ಕೊಟ್ಟಾಳಂದ್ರ ಹಾ ಸಿದ್ದಾರೂಢನಕಿನ ಹೆಚ್ಚಾದಳೇನು ಅಂತ ಸೇರಿ ಕೇಳ್ತಾರ ಅವರು. ಹೌದು. ಹೌದು. ಸೇರಿ ಒಂದು ಮಾತು ಹೇಳುದದ. ಏನದು ಮಾತಾ? ದೇವ್ರಿಗೆ ಬರೀ ದಾನ ಕೊಡೋದು ಅಷ್ಟೇ ಅಲ್ರಿ ಸರ್. ಹಾ ದೇವ್ರ ಕೈಲೇ ಕಸ ಮುಸ್ಲಿ ಮಾಡಿಸ್ಕೊಂಡವ್ರದಾರ. ಅದಾರಲ್ಲ ಸತ್ತು ಸಂತ ಸಕುಬಾಯಿನೇ ಮಾಡಿಸ್ಕೊಂಡಾಳ. ಮತ್ತಾರು ಅವ್ರು ಇವ್ರು? ಸಂತ ಸಕುಬಾಯಿ ಮನ್ಯಾಗ ಕಸ ಹೊಡೆದಾನ, ಮುಸ್ಲಿ ತಿಕ್ಕ್ಯಾನ, ಹೌದಾಗಿ ಹೇಳಿ ಕೆಲಸ ಮಾಡ್ಯಾನು. ಬಾಂಡೆ ತೊಳೆದಾನ, ಒಗ್ಯಾನ ಒಗದಾನ. ಹಾ ಹಾ ದೇವ್ರ ಕೈಲೇ ಜ್ವಾಳ ಬೀಸ್ಕೊಂಡವ್ರದಾರ. ಹೌದಾ? ಹೇಮರೆಡ್ಡಿ ಮಲ್ಲಮ್ಮ ಹಾ ಜ್ವಾಳ ಬೀಸಿ ನಿದ್ದೆ ಹತ್ತು ಮಕ್ಕೊಂದ್ರ ಹಾ 3 ಲೋಕದ ಒಡೆಯ ಮುಕ್ಕನ್ನ ಶಿವರಾಯ್ ಬಂದ ಮನ್ಯಾಗ ಜ್ವಾಳ ಬೀಸ್ಯಾನ. ಹೌದು. ದೇವ್ರಿಗೆ ದಾನ ಕೊಡೋದೇನ್ ದೊಡ್ಡ ಆಗದ? ಹಾ ಹಾ ಹಾ
ಕಸ ಹೊಡಸ್ಕೊಂಡವ್ರದಾರ, ಮುಸುರಿ ತಿಕ್ಕಿಸ್ಕೊಂಡವ್ರದಾರ, ಹೌದು ಒಗ್ಯಾನ್ ಹೋಗಿಸ್ಕೊಂಡವ್ರದಾರ. ಅವ್ರವ್ರು ಹೆಂಗಿರ್ತಾರ ಹಂಗ ದುಡ್ದಾನ ದೇವ್ರ ದುಡದಾನ ದೇವ್ರ ಭಕ್ತಿಗಾಗಿ ಅವ್ರ ಮನಿ ಒಳಗ ಬಂದು ದುಡದಾನ ಪುಣ್ಯಾತ್ಮರೇ. ಹೌದು. ಇನ್ನು ಮುಂದೊಂದು ಮಾತು ಹೇಳಿದ್ರು ಅವರು. ಏನ್ ಹೇಳಿದ್ರು? ಇಲ್ಲೊಂದು ಮಾತು ಹೇಳೋದದ. ಏನು? ಪ್ರೀತಿಸುವವರನ್ನು ಪ್ರೀತಿಸುವವರು ಹೌದು ಮಾನವರು. ಹಾ ಹಾ ಪ್ರೀತಿಸುವವರನ್ನು ಪ್ರೀತಿಸುವವರು ಮಾನವರು, ಹಾ ಪ್ರೀತಿಸದವರನ್ನು ಪ್ರೀತಿಸುವವರು ಹಾ ಮಹಾಮಾನವರು. ಹೌದಾ? ದ್ವೇಷಿಸುವವರನ್ನು ಪ್ರೀತಿಸುವರು ಹಾ ದೇವಮಾನವರು. ಹೌದು. ಇದು ಹೆಂಗ? ಹೆಂಗ? ಈ ಸದ ನಮಗ ಲಗ್ನಕ್ಕೆ ಹೇಳ್ತಾರ, ಹಾ ಹಾ 500 ಬೇಡ 1000 ಮುಯ್ಯ ಹಾಕ್ತೇವಿ. ಹೌದು. ಯಾಕೆ ಹಾಕ್ತೇವಿ? ಯಾಕೋ? ಮುಂದ ಅವರು ಒಂದಿನ ನಮಗ ಹಾಕ್ಲಿ ಅಂತ ಹೇಳಿ ಹಾಕ್ಲಿತ್ತೇಳಿ ನಾವು ಹಾಕ್ತೇವಿ. ಹಾ ಹಾ ಇದು ಮಾನವರು. ಹೌದು. ಮಹಾಮಾನವರು. ಹೌದು. ಸಿರಸಂಗಿ ಲಿಂಗರಾಜ ದೇಸಾಯರು ಹೌದು. ಮಾವಿನ ಗಿಡಕ್ಕ ಹುಡುಗ ಕಲ್ಲು ಹೊಡೆದು ಹಾ ಲಿಂಗರಾಜ ದೇಸಾಯರು ತೆಲಿಗೆ ಬಂದು ಬಡದಾಗ ಹೌದು. ಆಳುಗಳು ಹುಡುಗ ಹೊಡಿಲಕತ್ರ. ಆ ಖುಷಿಗೆ ಯಾಕೆ ಹೊಡಿತೀರೋ? ಹೌದು. ಆ ಮಾವಿನ ಗಿಡಕ್ಕೆ ಹೊಡೆದ ಕಲ್ಲು ನನಗ್ ಬಡದಂದ್ರ ಆ ಮಾವಿನ ಗಿಡ ಇದ್ದು ಹೊಲನೆ ಹುಡುಗನ ಹೆಸರಲ್ಲಿ ಹಚ್ಚಂದ್ರತ್ತವ್ರು. ಹೌದು. ಹೌದು. ಲಿಂಗರಾಜ ಹಾ ದೇಸಾಯಿ ಅವರು ಹೌದು. ಮಹಾಮಾನವರು. ಹಾ ಹಾ ದ್ವೇಷಿಸುವವರನ್ನು ಪ್ರೀತಿಸುವವರು ದೇವಮಾನವರು. ಅವ್ರ್ಯಾರು? ಢಂಕನಾದ ದೈಗೊಂಡಗೌಡಗ ಕ್ವಾನೂರ ಮಟ್ಟದಾಗ ಹಾ ಮನ್ಯ ಮಾಳಿಂಗರಾಯ ನಡು ಜಾಮೀನಾಗಿ ಹೌದು. ಶ್ರೀಮಂತಿಗೆ ಕೊಡಿಸದ. ಹಾ ಕರೆ ದೇವ್ರು ಬೇಡತ್ತಿದ್ದ. ಹೌದು. ಕೊಟ್ಟಿಗೌಡದಾನ ಸುಮಾರು ಗೌಡದಾನ ಮುಂದೆ ಮರಿತಾನ ಅರಿತಾನೋ ಮಾಳಪ್ಪ ಬ್ಯಾಡಂದ್ರು ಯಪ್ಪ ಅವ ಕೊಟ್ಟಿರ್ಲಿ ಸುಮಾರು ಇರ್ಲಿ. ಹೌದು. ನಮ್ಮ ಮಟ್ಟತನ ಬಂದಾನಂದ್ರು ಬಂದು ನಿಂತಾನಂದ್ರ ಬರೇ ಗೈಲಿ ಹಚ್ಬಿಟ್ಟ ಬೇಡಪ್ಪ ಕೊಟ್ಟ ಹಚ್ಬಿಟ್ ನಂದ. ಹೌದು. ನಡುವ ಜಾಮೀನಾಗಿ ಮಾಳಪ್ಪಗ ಮುಂದ ದೈಗೊಂಡಗೌಡನ ಹೊಲಕ್ ಹೋದ್ರ ಮಾಳಿಂಗರಾಯಗ ಕಟ್ಟಿ ಹೊಡೆದಾನ. ಹೌದು. ಯಾರು? ಗೌಡ. ಗೌಡ. ಅಂತ ದೈಗೊಂಡಗೌಡಗ ಮಾಳಪ್ಪ ಕೇಳ್ತಿದ್ದ ಆತ. ಏನಂತ? ಗೌಡ್ರ ನನಗ ಹೊಡೆದು ನಿಮ್ಮ ಕೈ ಬ್ಯಾನ್ ಆಗಿರ್ಬೇಕು. ಹೌದು. ನನ್ನ ಬಳಿ ಭಂಡಾರದ ತಗೋರಿ ಹಚ್ಚುಗೋರಿ ಕಮ್ಮಕ್ಕದತ್ತಿದ್ದ ಆತ. ಹೌದು. ಹೌದು. ಇವರು ದೇವಮಾನವರು. ಹೌದು. ಜಗತ್ತದೊಳಗ ದಹನ ಅನ್ನುವಂತದ್ದು ಸರ್ವಶ್ರೇಷ್ಠದ. ಹೌದೌದು. ಇನ್ನು ಹೆಂಗ ಹೆಂಗ? ಕಲಬುರಗಿ ಶರಣ ಬಸಪ್ಪ ದೇವಮಾನವ್ರು ಹೆಂಗದಾರ? ಹೆಂಗದಾರ? ಬೇಡದವ್ರಿಗೆ ಬೇಕಾದ ಕೊಡ್ತಿದ್ದ. ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟಿದ್ದ, ಕುಡ್ಡಗ ಕಣ್ಣು ಕೊಟ್ಟಿದ್ದ, ಕುಂಟಗ ಕಾಲ್ ಕೊಟ್ಟಿದ್ದ. 4 ಮಂದಿ ಉಡಾಳ ಸುಳಿ ಮಕ್ಕಳು ವಿಚಾರ ಮಾಡಿದ್ರು. ಉಡಾಳ ಮಂದಿ. ಕಲಬುರಗಿ ಶರಣ ಬೇಡಿದವರಿಗೆ ಬೇಕಾದ ಕೊಡ್ತಾನ. ಹೌದು. ಹೆಂಗ ಕೊಡ್ತಾನ ನಡಿ ನೋಡೋಣಂದ್ರು. ನಾವು ಚೆಕ್ ಮಾಡು ನಾವು ಹೋಗಿ. ಒಬ್ಬ ಗಣಮಗ ಬಳಿ ಉಡಿಸಿ ಸೀರೆ ಉಡಿಸಿ ನಕಲಿ ಕೂಗಲು ಸಟ್ಟು ತಂದ ಅವನ ತಲೆ ಮೇಲೆ ಹಾಕಿ ಒಬ್ಬ ಗಂಡ ಅದ, ಇನ್ನೊಬ್ಬವ ಹೆಣ್ತಿ ಅದ. ಇಬ್ರು ಕೂಡಿ ಕಲಬುರಗಿ ಶರಣ ಬಸಪ್ಪನ ಮಠಕ್ಕೆ ಬಂದು ಸೀರೆ ಉಟ್ಟಂತ ಗಣಮಗ ಶರಣಗ ಕೇಳದ. ಕಾಲಿಗೆ ಬಿದ್ದು, ಯಪ್ಪ ತಂದೆ ಶರಣ ಬಸಪ್ಪ, ಬಡವಗ ಭಾಗ್ಯ ಕೊಟ್ಟಿ, ಬಂಜಿಗ ಮಕ್ಕಳ ಕೊಟ್ಟಿ, ಹೌದು, ಕುಟ್ಟಿಗ ಕಣ್ಣು ಕೊಟ್ಟಿ, ಕುಂಟಿಗ ಕಾಲ್ ಕೊಟ್ಟಿ, ಅಂತ ಶಕ್ತಿ ನಿನ್ನ ಬಲ್ಯದಪ್ಪ. ನನ್ನ ಲಗ್ನ ಆಗಿ ಒಂದು ಪಟ್ಟಾಯ್ತು. ಹೌದು, 12 ವರ್ಷ ಆಯ್ತು. 12 ವರ್ಷ ಆಯ್ತು. ನನ್ನ ಹೊಟ್ಟಿಲೆ ಮಕ್ಕಳಿಲ್ಲ. ಒಂದು ಗಂಡಸ ಮಗನ ಕೊಡುವಪ್ಪ ಅಂತ ಹೇಳಿ ಸೀರೆ ಉಟ್ಟಂತ ಗಣಮಗ ಕಲಬುರಗಿ ಶರಣನ ಕಾಲಿಗೆ ಬಿದ್ದಾಗ, ಹೌದು, ಗದ್ದಿಗೆ ಮೇಲೆ ಕೂತು ನಗುತ್ತಿದ್ದ ಕಲಬುರಗಿ ಶರಣ ಏನಂದ? ಮಗನ ನಿಮ್ಮ ಮಾತು ನನಗ ಗೊತ್ತದಂದ. ಮಟ್ಟದೊಳಗಿರುವಂತ 4 ಖಜೂರ ಹಿಂಗ ತಗೊಂಡು ಎತ್ತಿ ಉಡ್ಯಾಗ ಒಗದು ವರ್ಷ ತುಂಬದಕ್ಕ ಗಂಡಸ ಮಗ ಹುಟ್ಟಿ ಬರ್ತಾನ. ಮಗನ ಜಡಿ ತೆಗಿಲಕ್ಕ ಇದೇ ಮಟ್ಟಕ್ಕ ಬಾ ಅಂತಂದ. ಹೌದು, ಹೌದು. ಅವಾಗ ಸೀರೆ ಉಟ್ಟ ಒಂದಾತ. ಏನತಾನ? ಮಟ್ಟದಾಗ ಕೂತು ಶರಣಗ ಸೊಕ್ಕ ಬಂದದ. ಯಾಕ? ಭಕ್ತರು ಹೋಳಿಗೆ ಕಡುಬ ತುಪ್ಪ ತಂದು ಕೊಡ್ತಾರ. ಕಾಮು ಹೊಡಿತಾನ. ತಿಂದು ಸೊಕ್ಕ ಬಂದದ. ನಾ ಹಡಿತೀನಿ ಅಂತಂದ. ನೋಡಿಲ್ಲಿ ನಾ ಏನ ಹಡಿತೀನೋ ನೋಡೋ ಮಗನ ಅಂತ ಹೇಳಿ ಮೇಯಿ ಮ್ಯಾಲ ಹುಟ್ಟಂತ ಸೀರೆ ಜಂಪರ್ ಕಳೆದು ಹೋಗಿದ್ರೊಳಗ ಏನಾಗಿತ್ತು? ಕಲಬುರಗಿ ಶರಣನ ಮಾತಿನಂತೆ ಗಣಮಗ ಹೋಗಿ